ನಮಸ್ಕಾರ ವೀಕ್ಷಕರೇ. 2024ರ ಲೋಕಸಭಾ ಎಲೆಕ್ಷನ್ ಮುಗಿದಿದೆ. ಈಗ ಎಲ್ಲರ ಚಿತ್ತ ಇರೋದು ರಿಸಲ್ಟ್ನತ್ತ. ಅದಕ್ಕೂ ಮುನ್ನ ಎಕ್ಸಿಟ್ ಪೋಲ್ ನಡೆಯಲಿದೆ. ಆದ್ರೆ ಎಕ್ಸಿಟ್ ಪೋಲ್ ವಿಚಾರದಲ್ಲಿ ಕಾಂಗ್ರೆಸ್ ನೀಡಿರೋ ಸ್ಟೇಟ್ಮೆಂಟ್ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ನಾವು ಎಕ್ಸಿಟ್ ಪೋಲ್ ಅನ್ನ ಅವಾಯ್ಡ್ ಮಾಡ್ತಾ ಇದ್ದೇವೆ, ಕಾಂಗ್ರೆಸ್ ಕಡೆಯಿಂದ ಯಾರು ಡಿಸ್ಕಷನ್ಗೆ ಬರೋದಿಲ್ಲ ಅಂತ ಕೈ ನಾಯಕರು ಓಪನ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಅರ್ಥಾತ್ ರಿಸಲ್ಟ್ಗೂ ಮುನ್ನವೇ ಸೋಲನ್ನ ಒಪ್ಪಿಕೊಂಡ್ರ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ ಕೂಡ ಈ ಬಗ್ಗೆ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಪಿಒಕೆ ಮತ್ತೆ ಸದ್ದು ಮಾಡ್ತಾ ಇದ್ದು, ಪಾಕ್ ಆಕ್ರಮಿತ ಕಾಶ್ಮೀರ ವಿಚಾರದಲ್ಲಿ ಎಲ್ಲರ ನಿರೀಕ್ಷೆಯನ್ನು ಮೀರಿದ ಅಭಿಪ್ರಾಯವನ್ನ ಇಸ್ಲಾಮಾಬಾದ್ ಹೈಕೋರ್ಟ್ ನೀಡಿದೆ. ಪಿಒಕೆ ಪಾಕಿಸ್ತಾನದ ಭಾಗವೇ ಅಲ್ಲ ಅಂತ ಒಪ್ಪಿಕೊಂಡಿದೆ. ಇದು ರಿಸಲ್ಟ್ಗೂ ಮುನ್ನವೇ ಭಾರತಕ್ಕೆ ಸಂದ ದೊಡ್ಡ ಗೆಲುವು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಕಾಂಗ್ರೆಸ್ ಎಕ್ಸಿಟ್ ಪೋಲ್ ನಿಂದ ದೂರ ಉಳಿದಿದ್ದು ಯಾಕೆ? ಪಿಒಕೆ ಸದ್ಯದಲ್ಲೇ ಭಾರತಕ್ಕೆ ಸೇರಲಿದೆಯಾ? ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಯಾಕೆ ಮುಖ್ಯವಾಗುತ್ತೆ? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಸಲ ಬಿಜೆಪಿ 150 ಸೀಟ್ ಕ್ರಾಸ್ ಆಗೋಲ್ಲ ಅಂತಾರೆ. ಇನ್ನೊಂದು ಸಲ NDA 400 ಕ್ರಾಸ್ ಆಗೋದು ಕನಸಿನ ಮಾತು ಅಂತಾರೆ. ಮತ್ತೊಂದು ಸಲ ಇಂಡಿ ಒಕ್ಕೂಟಕ್ಕೆ 300 ಸೀಟ್ ಬರಲಿದೆ, ನಮ್ಮದೇ ಸರ್ಕಾರ ಅಂತಾರೆ. ಈಗ ಎಕ್ಸಿಟ್ ಪೋಲ್ ಅನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ನಡೆ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅಂದಹಾಗೆ NDA 400 ಕ್ರಾಸ್ ಆಗುತ್ತೋ ಅಥವಾ ಸಾಧಾರಣ ಗೆಲುವು ಸಿಗುತ್ತೋ ಅಥವಾ ಸೋಲುತ್ತೋ ಅನ್ನೋದು ನಿಜಕ್ಕೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ವಾತಾವರಣ NDA ಕಡೆಗಿದೆ ಹಾಗೂ NDA ನಾಯಕರಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಾಯಕರ ನಡೆ ಘಳಿಗೆಗೊಮ್ಮೆ ಬದಲಾಗ್ತಾ ಇರೋ ಹಾಗಿದೆ. ಕೊನೆಯ ಹಂತದ ಮತದಾನಕ್ಕೂ ಮುನ್ನ ಈ ಬಗ್ಗೆ ಮಾತನಾಡಿರೋ ಕಾಂಗ್ರೆಸ್ ನಾಯಕ ಪವನ್ ಖೇರಾ, ನಾವು ಯಾರು ಎಕ್ಸಿಟ್ ಪೋಲ್ ಚರ್ಚೆಗಳಲ್ಲಿ ಭಾಗಿ ಆಗ್ತಾ ಇಲ್ಲ, ಮಾಧ್ಯಮದವರ TRP ತೆವಲಿಗೆ ನಾವು ಸೊಪ್ಪು ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಈಗ ಕಾಂಗ್ರೆಸ್ ಫಲಿತಾಂಶಕ್ಕೂ ಮುನ್ನವೇ ಸೋಲನ್ನ ಒಪ್ಪಿಕೊಂಡಿದೆಯಾ ಅನ್ನೋ ಸಂದೇಶವನ್ನ ಸಾರ್ತಾ ಇದೆ. ಇನ್ನು ಈ ಹೇಳಿಕೆ ಬೆನ್ನಲ್ಲೇ ಒಂದು ಕಡೆ ಬಿಜೆಪಿ ಕಡೆಯಿಂದ ಟ್ರೋಲ್ಗಳು ಶುರುವಾಗಿದ್ರೆ, ಇನ್ನೊಂದು ಕಡೆ ಗೃಹ ಸಚಿವ ಅಮಿತ್ ಶಾ ಕೂಡ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಹೆದರಬೇಡಿ, ಓಡಿ ಹೋಗಬೇಡಿ, ಈ ಸೋಲನ್ನ ಕಾಂಗ್ರೆಸ್ನವರು ಧೈರ್ಯದಿಂದ ಎದುರಿಸಬೇಕು ಅಂತ ಕಾಲೆಳೆದಿದ್ದಾರೆ. ಇಡೀ ಎಲೆಕ್ಷನ್ ನಲ್ಲಿ ತಾವೇ ಗೆಲ್ಲೋದು ಅನ್ನೋ ಉತ್ಸಾಹದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಆದ್ರೆ ಚುನಾವಣೆಗೂ ಮೊದಲಿನಿಂದಲೇ ಅವರಿಗೆ ಗೊತ್ತಿತ್ತು ಸೋಲೋದು ಅವರೇ ಅಂತ. ಈಗ ಮಾಧ್ಯಮಗಳನ್ನ ಎದುರಿಸೋದಕ್ಕೆ ಸಾಧ್ಯವಾಗದೆ ಓಡಿ ಹೋಗ್ತಾ ಇದ್ದಾರೆ ಅಂತ ಅಮಿತ್ ಶಾ ವ್ಯಂಗ್ಯವಾಡಿದ್ದಾರೆ. ಚುನಾವಣೆ ಅಂದ್ಮೇಲೆ ಅಂತಿಮವಾಗಿ ಒಬ್ರು ಸೋಲಲೇಬೇಕು, ಇನ್ನೊಬ್ರು ಗೆಲ್ಲಲೇಬೇಕು. ಆದ್ರೆ ಅದಕ್ಕೂ ಮುನ್ನ ಹಿಂದೆ ಸರಿತಾ ಇರೋದು ಶರಣಾಗತಿಯ ಸಂಕೇತ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಅಂದಹಾಗೆ ಕಾಂಗ್ರೆಸ್ಗೆ ಎಕ್ಸಿಟ್ ಪೋಲ್ಗಳಿಂದ ದೂರ ಸರಿಯೋ ಅಗತ್ಯತೆ ಏನಿತ್ತು ಅನ್ನೋದು ಕೂಡ ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಎಕ್ಸಿಟ್ ಪೋಲ್ ನಡೆಯುವಾಗ ಪ್ರತಿ ರಾಜ್ಯ ಅಥವಾ ಪ್ರತಿ ಕ್ಷೇತ್ರಗಳಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಹಿನ್ನಡೆಗೆ ಅಥವಾ ಮುನ್ನಡೆಗೆ ಕಾರಣ ಏನು ಅನ್ನೋದನ್ನ ಎಲ್ಲಾ ಪಕ್ಷದ ನಾಯಕರ ಬಳಿಯೂ ಕೇಳ್ತಾ ಹೋಗ್ತಾರೆ. ಭಾರತದಲ್ಲಿರೋ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಅಥವಾ NDA ಮುನ್ನಡೆ ಸಾಧಿಸೋದಕ್ಕೆ ಚಾನ್ಸೇ ಇಲ್ಲ. ಕೆಲ ರಾಜ್ಯಗಳಲ್ಲಿ ಇಂಡಿ ಒಕ್ಕೂಟದ ಮೇಲುಗೈ ಇದ್ದೇ ಇರುತ್ತೆ. ಎಲ್ಲಾ ಪಕ್ಷಗಳಿಗೂ ಮುನ್ನಡೆ ಹಿನ್ನಡೆ ಎರಡೂ ಇರುತ್ತವೆ. ಇದು ಗೊತ್ತಿದ್ರೂ ಕೂಡ ಎಕ್ಸಿಟ್ ಪೋಲ್ ನಿಂದ ಕಾಂಗ್ರೆಸ್ ದೂರ ಉಳಿತಾ ಇರೋದಕ್ಕೆ ಕಾರಣ ಏನು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆಯೂ ಕೂಡ ಜನರು ಮಾತಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಇಂಡಿ ಒಕ್ಕೂಟ ನಮಗೆ 300 ಸೀಟ್ ಅಂತ ಹೇಳ್ಕೊಂಡಿದೆ. ಎಕ್ಸಿಟ್ ಪೋಲ್ ನಲ್ಲಿ ಉಲ್ಟಾ ಆಯ್ತು ಅಂದ್ರೆ ಉತ್ತರಿಸೋದು ಕಷ್ಟ ಆಗುತ್ತೆ. ಅಲ್ಲದೆ ಈ ಮಟ್ಟದಲ್ಲಿ ಹಿನ್ನಡೆ ಆಗಿದ್ದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. ಆಗ ಆಸ್ತಿ ಮರು ಹಂಚಿಕೆ, ಅಪ್ಪನ ಆಸ್ತಿಯನ್ನ ಕಿತ್ತು ಒಂದು ಸಮುದಾಯಕ್ಕೆ ಮಾತ್ರ ನೀಡೋದು, ಓಲೈಕೆ ರಾಜಕಾರಣ, ಇದರಿಂದ ಹಿನ್ನಡೆ ಆಯ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಇದಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ಉತ್ತರ ನೀಡದೆ ಹೋದ್ರೆ ಮತ್ತೆ ಕ್ರಾಸ್ ಕ್ವಶನ್ಗಳು ಎದುರಾಗುತ್ತವೆ. ಅಂತಿಮವಾಗಿ ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಪ್ರಶ್ನೆ ಹುಟ್ಟುತ್ತೆ. ಕಾಂಗ್ರೆಸ್ ಆಂತರಿಕ ವಿಚಾರಗಳ ಬಗ್ಗೆಯೂ ಚರ್ಚೆ ಶುರುವಾಗುತ್ತೆ. ಇದಕ್ಕೆಲ್ಲ ಉತ್ತರ ನೀಡ್ತಾ ಹೋದ್ರೆ ಮತ್ತೆ ಸಿಕ್ಕಿ ಹಾಕಿಕೊಳ್ಳೋ ಹಾಗೆ ಆಗುತ್ತೆ ಅಂತ ಎಕ್ಸಿಟ್ ಪೋಲ್ ನಿಂದ ದೂರ ಉಳಿಯೋ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಿಸಲ್ಟ್ ಬಂದ ಬೆನ್ನಲ್ಲೇ ಸಿದ್ಧ ಉತ್ತರ ಅನ್ನೋ ಹಾಗೆ EVM ಬಗ್ಗೆ ಮಾತಾಡೋದು ಇದ್ದೇ ಇದೆ. ಮೊದಲೇ ಆ ವಿಚಾರವನ್ನ ಹೇಳಿಬಿಟ್ರೆ 4ನೇ ತಾರೀಕು ಡಿಫೆಂಡ್ ಮಾಡ್ಕೊಳ್ಳೋಕೆ ಏನೂ ಇರೋದಿಲ್ಲ ಅಂತ ಈ ನಿರ್ಧಾರ ತೆಗೆದುಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಸೋಲನ್ನ ಒಪ್ಪಿಕೊಳ್ಳೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಸೈಲೆಂಟ್ ವೋಟರ್ಸ್. ಮುಸ್ಲಿಮರ ಪರವಾಗಿ ಕಾಂಗ್ರೆಸ್ ಯಾವ ಲೆವೆಲ್ಗೆ ಸಾಧ್ಯವೋ ಎಲ್ಲಾ ಲೆವೆಲ್ನಲ್ಲಿ ಓಲೈಕೆ ಮಾಡಿದೆ. ಆದ್ರೆ ಒಂದಷ್ಟು ಮುಸ್ಲಿಮರು ಅಭಿವೃದ್ಧಿ ವಿಚಾರದಲ್ಲಿ ಮೋದಿ ಸರ್ಕಾರ ಬರೋದೇ ಸೂಕ್ತ ಅನ್ನೋ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಮೀಕ್ಷೆ ವೇಳೆ ಹಲವು ಮುಸ್ಲಿಮರು ಮೋದಿ ಮತ್ತೊಮ್ಮೆ ಬರೋದು ಖಚಿತ ಅಂತ ಹೇಳ್ತಾ ಇದ್ದಾರೆ. ಅಂದಹಾಗೆ ಈ ಮಾತನ್ನ ಅವರೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಒಂದು ಧರ್ಮಕ್ಕೆ ಸೀಮಿತ ಆಗದೆ ಎಲ್ಲಾ ಧರ್ಮದ ಬಡವರನ್ನ ತಲುಪಿದೆ. ಆದ್ರಿಂದ ಈ ಬಾರಿ ಮತ್ತೆ ಮೋದಿ ಸರ್ಕಾರ ಬರುತ್ತೆ ಅಂತಿದ್ದಾರೆ.
ಅಲ್ಲದೆ 400 ಸೀಟ್ಗಳೆಲ್ಲ ಬರೋದಿಲ್ಲ, ಆದ್ರೆ ಅಧಿಕಾರ ಹಿಡಿಯೋದು ಮಾತ್ರ ಮೋದಿ ಅಂತ ವಿಶ್ವಾಸ ಹೊರಡಿಸ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಮುಸ್ಲಿಂ ಸಮುದಾಯದ ಬಹುತೇಕ ವೋಟ್ಗಳು ಹೋಗೋದು ಇಂಡಿ ಒಕ್ಕೂಟಕ್ಕೆ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಯೋಚಿಸೋ ಜನರ 10% ವೋಟ್ ಬಿಜೆಪಿಗೆ ಬಂದರೂ ಅದು ದೊಡ್ಡ ಮಟ್ಟದಲ್ಲಿ ಬೋನಸ್ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಪರಿಸ್ಥಿತಿ ಹೀಗಾಗಿದ್ರೆ, ಇನ್ನೊಂದು ಕಡೆ ಪಿಒಕೆ ವಿಚಾರದಲ್ಲಿ ಪಾಕಿಸ್ತಾನ ಮಂಡಿಯೂರಿದೆ. ಪಿಒಕೆಯಲ್ಲಿ ಜನ ರೊಚ್ಚಿಗೆದ್ದಿದ್ದು ಪಾಕಿಸ್ತಾನ ಸರ್ಕಾರ ಸಹಾಯ ಮಾಡಬೇಕು ಅನ್ನೋ ಕೂಗು ಎದ್ದಿತ್ತು. ಇದು ಹೇಗಾಗಿತ್ತು ಅಂದ್ರೆ, ಭಿಕ್ಷುಕನ ಬಳಿಯೇ ಭಿಕ್ಷೆ ಬೇಡುವಂತ ಸ್ಥಿತಿ ಉಂಟಾಗಿತ್ತು. ಮರ್ಯಾದೆ ಉಳಿಸಿಕೊಳ್ಳುವ ಸಲುವಾಗಿ ಪಾಕಿಸ್ತಾನ ಸರ್ಕಾರ ಪಿಒಕೆಗೆ ಧನ ಸಹಾಯ ಮಾಡುವುದಾಗಿ ಒಪ್ಪಿಕೊಂಡು ಪರಿಸ್ಥಿತಿಯನ್ನ ಸ್ವಲ್ಪ ತಿಳಿಗೊಳಿಸಿತ್ತು. ಈಗ ಪಾಕಿಸ್ತಾನಕ್ಕೆ ಪಿಒಕೆ ಹೊರೆ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಬಲವಾದ ಸಾಕ್ಷಿ ಸಿಗ್ತಾ ಇದೆ. ಪ್ರಕರಣವೊಂದರ ವಿಚಾರಣೆ ವೇಳೆ ಕಾಶ್ಮೀರದ ಕವಿ ಅಹಮದ್ ಫರಾದ್ ಇಸ್ಲಾಮಾಬಾದ್ ಕೋರ್ಟ್ಗೆ ಕರೆಸೋ ವಿಚಾರದಲ್ಲಿ ಚರ್ಚೆ ಆಗುತ್ತೆ. ಆಗ ಪಾಕಿಸ್ತಾನ ಸರ್ಕಾರದ ವಕೀಲ ಅವರನ್ನ ಇಸ್ಲಾಮಾಬಾದ್ಗೆ ಕರೆಸೋ ಹಾಗಿಲ್ಲ, ಯಾಕಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮ ದೇಶಕ್ಕೆ ಸೇರಿದ್ದಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯಿಸೋ ನ್ಯಾಯಾಧೀಶರು, ಪಾಕ್ ಆಕ್ರಮಿತ ಕಾಶ್ಮೀರ ನಮಗೆ ಸೇರಿದ್ದಲ್ಲ ಅಂದ್ಮೇಲೆ ಪಾಕಿಸ್ತಾನದ ರೇಂಜರ್ಸ್ ಯಾಕೆ ಆ ಪ್ರದೇಶದ ಒಳಗೆ ಕಾಲಿಟ್ಟಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಭಾರತದ ಪಾಲಿಗೆ ದೊಡ್ಡ ಪಾಸಿಟಿವ್ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಚುನಾವಣಾ ರಿಸಲ್ಟ್ಗೂ ಮುನ್ನವೇ ಈ ಬೆಳವಣಿಗೆ ನಡೆದಿರೋದು. ಮೋದಿ 3ನೇ ಅವಧಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರ್ಪಡೆ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಈಗ ಹಲವರಲ್ಲಿರೋ ಪ್ರಶ್ನೆ ಏನಂದ್ರೆ, ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಯಾಕೆ ಬೇಕು? ಈಗ ಇರೋ ಸಮಸ್ಯೆಗಳನ್ನ ಬಗೆಹರಿಸೋದೇ ಕಷ್ಟವಾಗಿದೆ. ಮತ್ತೆ ಅವರನ್ನ ಸೇರಿಸಿಕೊಂಡು ಒದ್ದಾಡೋದು ಯಾಕೆ ಅನ್ನೋದು ಹಲವರಲ್ಲಿರೋ ಪ್ರಶ್ನೆ. ಈ ಬಗ್ಗೆ ನಮ್ಮ ವೀಕ್ಷಕರು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಹಿಂಪಡೆಯೋದರ ಹಿಂದೆ ಸಾಕಷ್ಟು ಸದುದ್ದೇಶಗಳಿವೆ. ಅದರಲ್ಲಿ ಪ್ರಮುಖವಾಗಿರೋದು ಅಂದ್ರೆ, ಪಾಕ್ ಆಕ್ರಮಿತ ಕಾಶ್ಮೀರ ತಜಿಕಿಸ್ತಾನ್, ಕಜಕ್ಸ್ತಾನ್ ಹಾಗೂ ಉಜ್ಬೇಕಿಸ್ತಾನ್ ದೇಶಗಳಿಗೆ ಸಂಪರ್ಕ ನೀಡೋ ಪ್ರದೇಶ. ಈ 3 ದೇಶಗಳು ಮಧ್ಯ ಏಷ್ಯಾದ ಪ್ರದೇಶಗಳಾಗಿವೆ. ಇಲ್ಲಿಂದ ಯುರೋಪ್, ರಷ್ಯಾ ಸೇರಿ ಇತರೆ ದೇಶಗಳಿಗೆ ಸಂಪರ್ಕ ಸುಲಭ ಆಗಿರೋದ್ರಿಂದ ವ್ಯವಹಾರದ ದೃಷ್ಟಿಯಲ್ಲಿ ಪ್ರಮುಖವಾಗುತ್ತೆ. ಇನ್ನು ಈ ಪ್ರದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲ ಹೆಚ್ಚಿರೋದ್ರಿಂದ ದೇಶದ ಆರ್ಥಿಕ ದೃಷ್ಟಿಯಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಟೂರಿಸಂ ವಿಚಾರಕ್ಕೆ ಬಂದರೂ ಅಲ್ಲಿನ ಪ್ರಕೃತಿ ಸೌಂದರ್ಯ ಬಹಳ ಅದ್ಭುತವಾಗಿದೆ. ಆದ್ರಿಂದ ಭಾರತ ಈ ಪ್ರದೇಶವನ್ನ ಅಭಿವೃದ್ಧಿ ಪಡಿಸಿದ್ರೆ ಮುಂದೊಂದು ದಿನ ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗಲಿದೆ. ಇನ್ನೊಂದು ವಿಚಾರ ಏನಂದ್ರೆ, ಕಾಶ್ಮೀರ ಅನ್ನೋದು ಬರೀ ಭಾರತದ ಜಾಗವಲ್ಲ. ಹೇಗೆ ನಮ್ಮ ದೇಶದ ಪ್ರತಿ ರಾಜ್ಯವು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವ ಸ್ಥಳಗಳಾಗಿದೆಯೋ, ಹಾಗೆ ಕಾಶ್ಮೀರಕ್ಕೂ ಅದರದ್ದೇ ಆದ ಸಂಸ್ಕೃತಿ ಇದೆ. ಅದನ್ನ ಈಗಾಗಲೇ ಹಾಳುಗೆಡವಿದ್ದಾರೆ ಅನ್ನೋದು ಗೊತ್ತಿರೋ ವಿಚಾರ. ಆದ್ರಿಂದ ಅದನ್ನ ಮರುಸ್ಥಾಪಿಸೋ ಸದುದ್ದೇಶವೂ ಇಲ್ಲಿದೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ಪಾಕಿಸ್ತಾನದಿಂದ ಭಾರತಕ್ಕೆ ನುಸುಳೋ ಉಗ್ರರಿಗೆ ಪಿಒಕೆ ಸೇಫ್ ಪ್ಲೇಸ್ ಆಗಿತ್ತು. ಅಲ್ಲಿ ನಮ್ಮ ಮಿಲಿಟರಿ ಸ್ಥಾಪಿತ ಆಯಿತು ಅಂದ್ರೆ ದೇಶ ರಕ್ಷಣೆಯಲ್ಲಿ ದೊಡ್ಡ ಅಡ್ವಾಂಟೇಜ್ ಆಗಲಿದೆ. ಇದಿಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಅಂಶಗಳಿಂದ ಪಿಒಕೆ ಭಾರತಕ್ಕೆ ಪ್ರಮುಖವಾಗುತ್ತೆ. ಆದ್ರಿಂದ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಮೋದಿ ನೇತೃತ್ವದ ಸರ್ಕಾರ ಕಣ್ಣಿಟ್ಟಿದೆ ಅಂತ ಹೇಳಲಾಗುತ್ತೆ. ಒಟ್ನಲ್ಲಿ ಚುನಾವಣೆಗೂ ಮುನ್ನವೇ ಪಾಕಿಸ್ತಾನ ಹಾಗೂ ಪಾಕಿಸ್ತಾನವನ್ನ ಬೆಂಬಲಿಸೋ ಭಾರತದ ರಾಜಕೀಯ ಪಕ್ಷ ಎರಡೂ ಮಂಡಿಯೂರಿವೆ. ರಿಸಲ್ಟ್ ನಲ್ಲಿ ಏನಾಗಲಿದೆ ಅನ್ನೋದೊಂದೇ ಈಗ ಎಲ್ಲರ ನಿರೀಕ್ಷೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.